ಇನ್ನು ಸಂಧಿವಾತ ಸಮಸ್ಯೆ ಇದೆ ಅಂತ ಹೇಳಿ ಬೇರೆ ಕಡೆ ಟ್ರೀಟ್ಮೆಂಟ್ ತಗೊಂಡು ವಾಸಿ ಆಗದೆ ನಿಮ್ಮಲ್ಲಿ ಬರ್ತಾರೆ, ಹೋಮಿಯೋ ಕೇರ್ಗೆ ಫೈನಲಿ ಬರ್ತಾರೆ, ಟ್ರೀಟ್ಮೆಂಟನ್ನು ತಗೊಳ್ತಾರೆ. ಸೊ ಕಂಪ್ಲೀಟ್ ಆಗಿ ಅದು ಕ್ಯೂರ್ ಆಗುತ್ತಾ ಅಥವಾ ಮತ್ತೆ ರಿಯಕರೆನ್ಸ್ ಆಗುವಂತಹ ಚಾನ್ಸಸ್ ಏನಾದರೂ ಇದೆಯಾ? ಒಂದ್ಸಲ ಅದು ಕಂಪ್ಲೀಟಾಗಿ ಕ್ಯೂರ್ ಆದರೆ ರಿಕರೆನ್ಸ್ ಬರೋ ಚಾನ್ಸಸ್ ತುಂಬ ಕಡಿಮೆ ಆಗಿರುತ್ತೆ. ಯಾಕೆ ಅಂದರೆ ನಾವು ಅವರಿಗೆ ಟ್ರೀಟ್ಮೆಂಟ್ ಕೊಡುವಾಗ ಅವರದ್ದು ಎಕ್ಸಿಸ್ಟಿಂಗ್ ಪ್ರಾಬ್ಲಮ್ಗೆ ಮಾತ್ರ ಕೊಡಲ್ಲ. ಇವಾಗ ಒಂದು ಜಾಯಿಂಟ್ಗೆ ಎಫೆಕ್ಟ್ ಆಗ್ತಾ ಇದೆ ಅಂದರೆ ಇವಾಗ ಕೆಲವರಲ್ಲಿ ಒಂದೇ ಜಾಯಿಂಟ್ ಮಾತ್ರ ಎಫೆಕ್ಟ್ ಆಗಿರುತ್ತೆ, ಇನ್ನೊಂದು ಜಾಯಿಂಟ್ ಸೇಫ್ ಆಗಿರುತ್ತೆ. ಸೊ ನ್ಯಾಚುರಲಿ ಏನಾಗುತ್ತೆ ಅಂದರೆ ಅವರಿಗೆ ಗೊತ್ತಿಲ್ಲದಲೇ ಆ ಒಂದು, ಇವಾಗ ಎಕ್ಸಾಂಪಲ್ ಹೇಳಿದರೆ ರೈಟ್ ನೀ ಜಾಯಿಂಟ್ ಎಫೆಕ್ಟ್ ಆಗಿದ್ರೆ ಅವರಿಗೆ ನಡಿಲಿಕ್ಕೆ ತುಂಬ ಕಷ್ಟವಾಗಿರುತ್ತೆ. ಸೊ ಆ ಟೈಮಲ್ಲಿ ಅವರು ಇನ್ನೂ ಜಾಸ್ತಿ ಫೋರ್ಸ್ ಅವರದ್ದು ಎಡೆ ಕಾಲಿಗೆ ಕೊಟ್ಟು ನಡಲಿಕ್ಕೆ ಶುರು ಮಾಡುತ್ತೆ. ಸೊ ಹಾಗಾಗಿ ಆ ಒಂದು ರೈಟ್ ಲೆಗ್ಗದು ಫೋರ್ಸ್ ಕೂಡ ನಮ್ಮ ಲೆಫ್ಟ್ ಲೆಗ್ಗಿಗೆ ಬೀಳ್ತಾ ಏನಾಗುತ್ತೆ ಆ ಜಾಯಿಂಟ್ ಕೂಡ ಎಫೆಕ್ಟ್ ಆಗಿ ಅವರಿಗೆ ಆ ಒಂದು ಜಾಯಿಂಟಲ್ಲಿ ಕೂಡ ಆರ್ಥರೈಟಿಸ್ ಸಿಂಪ್ಟಮ್ಸ್ನ ಕಾಣಲಿಕ್ಕೆ ಬರುತ್ತೆ. ಸೊ ಅದಕ್ಕೆ ನಾವು ಏನು ಮಾಡ್ತೀನಿ ಅಂದರೆ ಮೆಡಿಸಿನ್ಸ್ ಇವಾಗ ಬಲೆ ಕಾಲಿಗೆ ಎಕ್ಸಿಸ್ಟಿಂಗ್ ಸಿಂಪ್ಟಮ್ಸು ಮತ್ತು ಕಂಡೀಷನ್ಗೆ ಕೊಟ್ಟರು ಜೊತೆಯಲ್ಲಿ ನಾವು ಎಡೆ ಕಾಲನ್ನು ಸೇಫ್ ಮಾಡೋದಂದರೆ ಅದರಲ್ಲಿ ಬರೋ ಚೇಂಜಸ್ನ ನಾವು ಪ್ರಿವೆಂಟ್ ಮಾಡಿ ಆ ಜಾಯಿಂಟನ್ನ ಸೇವ್ ಮಾಡೋ ರೀತಿಯಲ್ಲಿ ಮಾತ್ರೆಗಳು ಕೂಡ ಕೊಡ್ತೀವಿ. ಸೊ ಹಾಗಾಗಿ ಈ ಒಂದು ನಮ್ಮದು ಟ್ರೀಟ್ಮೆಂಟಲ್ಲಿ ಹೆಂಗೆ ಬರುತ್ತೆ ಅಂದರೆ ಪ್ರಿವೆಂಟಿವ್ ಟ್ರೀಟ್ಮೆಂಟ್ ಕೂಡ ನಾವು ಕೊಡ್ತೀವಿ. ಸೊ ಹಾಗಾಗಿ ರಿಕರೆನ್ಸ್ ಇರೋ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.